ಹಾಯ್ ಫ್ರೆಂಡ್ಸ್, ಆಲ್ ಇಂಡಿಯಾ ಕನ್ನಡದ ಡಿಫೆನ್ಸ್ ಅಪ್ಡೇಟ್ಸ್ ಹಾಗೆ ಇಂಟರ್ನ್ಯಾಷನಲ್ ನ್ಯೂಸ್ ಅಪ್ಡೇಟ್ಸ್ಗೆ ಸ್ವಾಗತ. ನಾನು ಶ್ರೀರಕ್ಷ ರಘುರಾಮ್. ಪಾಕಿಸ್ತಾನಕ್ಕೆ ತನ್ನ ಹೊಟ್ಟೆಯನ್ನು ತುಂಬಿಸಿಕೊಳ್ಳುವ ಯೋಗ್ಯತೆ ಇಲ್ಲ. ಆದರೂ ಕೂಡ ಭಾರತದ ಜೊತೆಗೆ ಬೇಕಂತಲೇ ಜಗಳ ತೆಗೆಯುವಂತಹ ಕಂತ್ರಿ ಬುದ್ಧಿ ಮಾತ್ರ ಈಗಲೂ ಕಡಿಮೆಯಾಗಿಲ್ಲ. ಕೆಲವು ದಿನಗಳ ಹಿಂದೆಯಷ್ಟೇ ಈ ಪಾಪಿ ಪಾಕಿಸ್ತಾನಕ್ಕೆ ಭಾರತ ಸರಿಯಾಗಿ ಪಾಠವನ್ನು ಕಲಿಸಿದೆ. ಅಲ್ಲದೆ ಪಾಪಿ ಪಾಕಿಸ್ತಾನಕ್ಕೆ ಖಡಕ್ ಎಚ್ಚರಿಕೆಯನ್ನು ಕೂಡ ನೀಡುವಂತೆ ದಾಳಿ ಮಾಡಿದೆ ಭಾರತ. ಇಂತಹ ಸಮಯದಲ್ಲೇ ಮತ್ತೆ ಬಾಲವನ್ನು ಬಿಚ್ಚಿದೆ ಇದೇ ದಟ್ಟ ದರಿದ್ರ ದೇಶ ಪಾಕಿಸ್ತಾನ. ಹೌದು, ಭಾರತದ ಕಿರೀಟ ಕಾಶ್ಮೀರದ ಮೇಲೆ ಉಗ್ರರನ್ನ ಛೂ ಬಿಟ್ಟು ದಾಳಿ ಮಾಡಿಸಿದಂತಹ ಪಾಪಿ ಪಾಕ್ಗೆ ಭಾರತ ಬುದ್ಧಿಯನ್ನು ಕಲಿಸಲಿಕ್ಕೆ ನದಿ ನೀರು ನಿಲುಗಡೆ ಮಾಡಿತ್ತು. ಈ ಬಗ್ಗೆ ಪಾಪಿ ಪಾಕಿಸ್ತಾನ ಆರಂಭದಲ್ಲೆಲ್ಲ ಕಾಲ್ ಹಿಡಿದುಕೊಂಡು ಬೇಡ್ತಾ ಇತ್ತು. ಆದರೆ ಇದೀಗ ದಿಢೀರ್ ಪಾಪಿ ಪಾಕಿಸ್ತಾನ ತನ್ನ ವರಸೆಯನ್ನೇ ಬದಲಾಯಿಸಿದ್ದು ಭಾರತಕ್ಕೆ ಬೆದರಿಕೆ ಹಾಕುವ ಹಂತಕ್ಕೆ ಮತ್ತೆ ಬಂದಿದೆ. ಹಾಗಾದರೆ ಪಾಪಿ ಪಾಕಿಸ್ತಾನದ ಕಡೆಯಿಂದ ಬಂದಿರುವಂತಹ ಮಾತು ಎಂತಹದ್ದು ನೋಡೋಣ. ಯುದ್ಧಕ್ಕೆ ಸಿದ್ಧ ಅಂತ ಇದ್ದಾನೆ ಬಿಲಾವಲ್ ಭುಟ್ಟೋ. ಹೌದು, ಪಾಕಿಸ್ತಾನದ ಮಾಜಿ ವಿದೇಶಾಂಗ ಸಚಿವ ಬಿಲಾವಲ್ ಭುಟ್ಟೋ ಈಗ ಭಾರತದ ವಿರುದ್ಧ ಮಾತನಾಡಿದ್ದು ಭಾರತದ ನದಿ ನೀರನ್ನು ನಿಲ್ಲಿಸುವ ನಿರ್ಧಾರವನ್ನು ಕೈಗೊಂಡಿರುವ ಹಿನ್ನೆಲೆ ಬಾಯಿಗೆ ಬಂದಂತೆ ಮಾತನಾಡಿದ್ದಾನೆ. ಅಂದರೆ ಪಾಕಿಸ್ತಾನಕ್ಕೆ ಸಿಗಬೇಕಾದ ನೀರನ್ನು ಭಾರತ ನಿಲ್ಲಿಸಿದ್ರೆ ನಾವು ಯುದ್ಧ ಮಾಡಲಿಕ್ಕೆ ರೆಡಿ ಅಂತ ಹೇಳಿದ್ದಾನೆ ಈ ಬಿಲಾವಲ್ ಭುಟ್ಟೋ. ಅಲ್ಲದೆ ಯುದ್ಧ ಮಾಡುವ ಮೂಲಕ 6 ನದಿಗಳನ್ನು ವಶಕ್ಕೆ ಪಡೆಯುವ ಬಗ್ಗೆ ಕೂಡ ಕನಸಿನ ಮಾತು ಆಡಿದ್ದಾನೆ ಇದೇ ಬಿಲಾವಲ್ ಭುಟ್ಟೋ. ಇನ್ನು ಉಗ್ರರ ದಾಳಿಯ ನಂತರ ಏನಾಗಿತ್ತು? ಮಾಜಿ ವಿದೇಶಾಂಗ ಸಚಿವ ಬಿಲಾವಲ್ ಭುಟ್ಟೋ ಜರ್ದಾರಿ ಸಾರ್ವಜನಿಕ ಸಮಾರಂಭದಲ್ಲಿ ಈ ರೀತಿ ಹೇಳಿಕೆ ನೀಡಿರೋದು ಭಾರಿ ಆಕ್ರೋಶಕ್ಕೆ ಕಾರಣವಾಗಿದೆ. 2025 ಏಪ್ರಿಲ್ ತಿಂಗಳಲ್ಲಿ ಕಾಶ್ಮೀರದ ಪಹಲ್ಗಾಮ್ನಲ್ಲಿ ನಡೆದಂತಹ ಮಾರಕ ಭಯೋತ್ಪಾದಕ ದಾಳಿಯ ನಂತರ ಈ ಬಿಕ್ಕಟ್ಟು ಭುಗಿಲೆದ್ದಿತ್ತು. 26 ಭಾರತೀಯರನ್ನ ಉಗ್ರರು ಹತ್ಯೆ ಮಾಡಿದ್ರಿಂದ ಭಾರಿ ಆಕ್ರೋಶ ಕೂಡ ಭುಗಿಲೆದ್ದಿತ್ತು. ಇದೇ ಕಾರಣಕ್ಕೆ 1960ರ ಸಿಂಧೂ ಜಲ ಒಪ್ಪಂದ ರದ್ದುಗೊಳಿಸಿ ಭಾರತ ಘೋಷಣೆಯನ್ನು ಹೊರಡಿಸಿದೆ. ಇದೇ ಬಿಲಾವಲ್ ಭುಟ್ಟೋ ಭಾರತಕ್ಕೆ ಕೇವಲ 2 ಆಯ್ಕೆಗಳಿವೆ. ಸಿಂಧೂ ಜಲ ಒಪ್ಪಂದಕ್ಕೆ ಒಪ್ಪಿಕೊಳ್ಳಿ, ಇಲ್ಲದೇ ಇದ್ರೆ ಪಾಕಿಸ್ತಾನ ಮತ್ತೊಂದು ಯುದ್ಧವನ್ನ ಮಾಡ್ತದೆ ಅಂತ ಅಂದಿದ್ದಾರೆ ಈ ಭುಟ್ಟೋ. ಇದೀಗ ಬಿಲಾವಲ್ ಭುಟ್ಟೋ ಹೇಳಿಕೆಗೆ ಭಾರಿ ಆಕ್ರೋಶ ವ್ಯಕ್ತವಾಗ್ತಾ ಇದ್ದು ಮತ್ತೊಂದು ಸುತ್ತು ಏಟು ಬೇಕಾ ಅಂತಿದ್ದಾರೆ ಭಾರತೀಯರು. ಇನ್ನು ಪಾಕಿಸ್ತಾನದ ವಿರುದ್ಧ ಮತ್ತೊಂದು ಯುದ್ಧ. ಹೌದು, ಒಟ್ನಲ್ಲಿ ಭಾರತದ ಕೈಯಲ್ಲಿ ಸರಿಯಾಗಿ ಏಟು ತಿಂದರೂ ಪಾಪಿ ಪಾಕಿಸ್ತಾನ ಇನ್ನೂ ಬದಲಾಗಿಲ್ಲ ಅಂತ ಕಾಣ್ತದೆ. ಭಾರತೀಯ ಸೇನೆ ಮಾಡಿದ್ದಂತಹ ದಾಳಿಗೆ ಹೆದರಿ ಮೂಲೆ ಸೇರಿದ್ದಂತಹ ಪಾಪಿ ಪಾಕಿಸ್ತಾನ ಈಗ ಮತ್ತೆ ಬಾಲವನ್ನು ಬಿಚ್ಚಿದ್ದು. ಇದಕ್ಕೆ ಭಾರತ ಯಾವ ರೀತಿ ಪ್ರತಿಕ್ರಿಯೆ ನೀಡಲಿದೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಆದರೆ ಒಂದಂತೂ ಸತ್ಯ, ಪಾಪಿ ಪಾಕಿಸ್ತಾನಕ್ಕೆ ಮತ್ತೊಮ್ಮೆ ಸರಿಯಾಗಿ ಬುದ್ಧಿ ಕಲಿಸಬೇಕಿದೆ ಅಂತಿದ್ದಾರೆ ಭಾರತೀಯರು. ಪಾಕಿಸ್ತಾನದಲ್ಲಿ ಎಂತೆಂತಹ ವ್ಯಾಪಾರವನ್ನು ಮಾಡ್ತಾರೆ ಅಂತ ಅಂದರೆ ನಿಮಗೆ ನಂಬಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇದೀಗ ಪಾಕಿಸ್ತಾನದಲ್ಲಿ ಜನರಷ್ಟೇ ಅಲ್ಲ, ಸರ್ಕಾರ ಕೂಡ ಕತ್ತೆ ವ್ಯಾಪಾರವನ್ನು ಮಾಡಿ ಜೀವನವನ್ನು ಸಾಗಿಸ್ತಾ ಇದೆ. ಹೌದು, ಭಾರತದ ಜನರಿಗೆ ಈ ಕತ್ತೆ ವ್ಯಾಪಾರ ಇದೆಲ್ಲ ಏನಪ್ಪ ವ್ಯಾಪಾರ ಅಂತ ಅನಿಸಿ ವಿಚಿತ್ರ ಅನ್ನಿಸ್ಬಹುದು. ಆದರೆ ಪಾಕಿಸ್ತಾನ ಚೀನಾದೊಂದಿಗೆ ಕತ್ತೆಗಳ ವ್ಯಾಪಾರದ ಮೂಲಕ ಕೋಟಿಗಟ್ಟಲೆ ಹಣವನ್ನು ಸಂಪಾದಿಸ್ತಾ ಇದೆ. ಈ ವ್ಯಾಪಾರದಲ್ಲಿ ಪಾಕಿಸ್ತಾನ ಕತ್ತೆ ಮಾಂಸ ಮತ್ತು ಜೀವಂತ ಕತ್ತೆಗಳನ್ನು ಚೀನಾಗೆ ರಫ್ತು ಮಾಡ್ತದೆ. ಇದು ಚೀನಾದ ಜನರಿಗೆ ತುಂಬ ಇಷ್ಟ ಅಂತಂದರೆ ಕತ್ತೆಯ ಮಾಂಸ ಆಗಿರಬಹುದು, ಕತ್ತೆಯ ಏನಂತ ಹೇಳ್ತಾರೆ ಬೇರೆ ಬೇರೆ ಭಕ್ಷ್ಯಗಳು ಅಲ್ಲಿನ ಜನರಿಗೆ ತುಂಬ ಇಷ್ಟ ಅಂತೆ. ಹಾಗಾಗಿ ಕತ್ತೆಯ ಒಂದು ವ್ಯಾಪಾರ ಪಾಕಿಸ್ತಾನದಿಂದ ಜೋರಾಗಿ ನಡೀತಾ ಇದೆ. ಇನ್ನು ಆಪರೇಷನ್ ಸಿಂಧೂರದಲ್ಲಿ ಚೀನಾದಿಂದ ಯುದ್ಧ ವಿಮಾನಗಳ ಸಹಾಯವನ್ನು ಪಡೆದಂತಹ ಪಾಕಿಸ್ತಾನ ಈಗ ಈ ಒಂದು ವಿಚಿತ್ರವಾದ ವ್ಯಾಪಾರದ ಮೂಲಕ ಆರ್ಥಿಕವಾಗಿ ಸಶಕ್ತವಾಗಲಿಕ್ಕೆ ನೋಡ್ತಾ ಇದೆ. ಕತ್ತೆಗಳ ರಫ್ತು ಪಾಕಿಸ್ತಾನ ಸರ್ಕಾರಕ್ಕೆ ಮತ್ತು ಜನರಿಗೆ ಒಂದು ರೀತಿಯಲ್ಲಿ ಆದಾಯದ ಮೂಲವಾಗಿ ಮಾರ್ಪಟ್ಟಿದೆ. ಆದರೆ ಇದೊಂದು ರೀತಿಯಲ್ಲಿ ವಿವಾದವನ್ನು ಕೂಡ ಎದುರಿಸ್ತಾ ಇದೆ. ಇನ್ನು ಚೀನಾದಲ್ಲಿ ಪಾಕಿಸ್ತಾನದ ಕತ್ತೆಗಳಿಗೆ ತುಂಬ ಡಿಮ್ಯಾಂಡ್ ಇದೆ. ಹೌದು, ಪಾಕಿಸ್ತಾನದಲ್ಲಿ ಕತ್ತೆಗಳು ಕೇವಲ ಸವಾರಿಗೆ ಮಾತ್ರ ಅಲ್ಲ, ಜನರ ಜೀವನೋಪಾಯದ ಮೂಲ ಕೂಡ ಆಗಿದೆ. ಗ್ರಾಮೀಣ ಪ್ರದೇಶಗಳಲ್ಲಿ ಕತ್ತೆಗಳನ್ನು ಸಾಕೋದು ಸಾಮಾನ್ಯವಾಗಿದ್ದು ಇವುಗಳನ್ನು ಸರಕು ಸಾಗಣೆ ಮತ್ತು ಕೃಷಿಗಳಿಗೆ ಬಳಸಲಾಗುತ್ತೆ. ಇನ್ನು ಚೀನಾದಲ್ಲಿ ಕತ್ತೆ ಮಾಂಸ ಮತ್ತು ಚರ್ಮಕ್ಕೆ ತುಂಬ ಬೇಡಿಕೆ ಹೆಚ್ಚಾಗ್ತಾ ಇರುವ ಕಾರಣ ಪಾಕಿಸ್ತಾನದಲ್ಲಿ ಕತ್ತೆಗಳ ಬೆಲೆ ತುಂಬ ಗಗನಕ್ಕೇರಿದೆ. ಅಂದರೆ ಕತ್ತೆಗೂ ಕೂಡ ಬೆಲೆ ಬಂದಂತಾಗಿದೆ. ಇದರಿಂದ ಸರ್ಕಾರಕ್ಕೆ ವಿದೇಶಿ ಕರೆನ್ಸಿಯ ಒಳಹರಿವು ಹೆಚ್ಚಾಗಿದ್ದು ಈ ವ್ಯಾಪಾರ ಒಂದು ರೀತಿಯಲ್ಲಿ ಆರ್ಥಿಕವಾಗಿ ಲಾಭದಾಯಕವಾಗಿದೆ. ಇನ್ನು ಈ ಒಂದು ಚೀನಾದ ಮಾರುಕಟ್ಟೆಗಳಲ್ಲಿ ಕತ್ತೆ ಮಾಂಸ
ಕೋಳಿ ಮತ್ತು ಕುರಿ ಮಾಂಸದಂತೆ ಪ್ರದರ್ಶನಕ್ಕಿಡಲಾಗುತ್ತೆ. ಇದೊಂದು ರೀತಿಯಲ್ಲಿ ತುಂಬ ಜನಪ್ರಿಯವಾದಂತಹ ಆಹಾರವಾಗಿದೆ. ಕತ್ತೆ ಚರ್ಮದಿಂದ ತಯಾರಿಸಲಾಗುವ ಎಜಿಯಾವೋ ಅನ್ನುವಂತಹ ಒಂದು ಸಾಂಪ್ರದಾಯಿಕ ಔಷಧ ಇದೆಯಲ್ವಾ, ಇದು ಆರೋಗ್ಯ ಹಾಗೆ ಸೌಂದರ್ಯ ಉತ್ಪನ್ನಗಳಲ್ಲಿ ಕೂಡ ವ್ಯಾಪಕವಾಗಿ ಬಳಕೆ ಆಗ್ತದೆ. ಇನ್ನು ಚೀನಾ ಜೊತೆಗೆ ಇಟಲಿ ಮತ್ತು ಮೆಕ್ಸಿಕೋದಂತಹ ದೇಶಗಳಲ್ಲೂ ಕೂಡ ಕತ್ತೆ ಮಾಂಸಕ್ಕೆ ಬೇಡಿಕೆ ಇದೆ. ಆದರೆ ಈ ಒಂದು ಕತ್ತೆ ವ್ಯಾಪಾರದ ಕುರಿತು ಕೆಲವೊಂದು ವಿವಾದಗಳು ಕೂಡ ಹೇಳ್ತಾ ಇದೆ. ಆದರೆ ಪಾಕಿಸ್ತಾನಕ್ಕೆ ದುಡ್ಡು ಬೇಕಾಗಿರುವ ಕಾರಣ ಪಾಕಿಸ್ತಾನ ಯಾವ ಹಂತಕ್ಕೆ ಕೂಡ ತಲುಪಲಿಕ್ಕೆ ಯೋಚನೆ ಮಾಡೋದಿಲ್ಲ ಅಂತ ಅನಿಸುತ್ತೆ. ಪಹಲ್ಗಾಮ್ ಭಯೋತ್ಪಾದಕ ದಾಳಿಗೆ ಪ್ರತೀಕಾರವಾಗಿ ಪಾಕಿಸ್ತಾನದ ವಿರುದ್ಧ ಭಾರತ ಕಠಿಣ ಕ್ರಮಗಳನ್ನು ತೆಗೆದುಕೊಂಡಿದೆ. ಈ ಒಂದು ಕಠಿಣ ಕ್ರಮಗಳಲ್ಲಿ ಅತ್ಯಂತ ಪ್ರಮುಖವಾಗಿರುವಂಥದ್ದು ಸಿಂಧೂ ಜಲ ಒಪ್ಪಂದ, ಅಂದರೆ ಇಂಡಸ್ ವಾಟರ್ ಟ್ರೀಟಿಯನ್ನು ಸ್ಟಾಪ್ ಮಾಡಿರುವಂಥದ್ದು. ಇದೀಗ ಇದನ್ನು ಯಾವತ್ತಿಗೂ ಕೂಡ ಮತ್ತೆ ಪುನರ್ಸ್ಥಾಪಿಸಲಿಕ್ಕೆ, ಮತ್ತೆ ಅದನ್ನು ಸ್ಟಾರ್ಟ್ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಸ್ಪಷ್ಟಪಡಿಸಿದ್ದಾರೆ. ನೆರೆ ರಾಷ್ಟ್ರ ಅಂದರೆ ಪಾಕಿಸ್ತಾನ ಈ ಒಪ್ಪಂದದ ನಿಯಮಗಳನ್ನು ಉಲ್ಲಂಘಿಸಿದೆ ಮತ್ತು ಅದು ನೀರಿನ ಕೊರತೆಯಿಂದ ಬಳಲಿ ಬೆಂಡಾಗಿ ಹೋಗಿದೆ, ಸುಸ್ತಾಗಿ ಹೋಗಿದೆ ಅಂತ ಹೇಳಿದ್ದಾರೆ. ಏನು ಅಂತಾರಾಷ್ಟ್ರೀಯ ಒಪ್ಪಂದಗಳನ್ನು ಏಕಪಕ್ಷೀಯವಾಗಿ ರದ್ದುಗೊಳಿಸಲಿಕ್ಕೆ ಬರೋದಿಲ್ಲ, ಆದರೆ ಅದನ್ನು ಸ್ಥಗಿತಗೊಳಿಸುವ ಹಕ್ಕನ್ನು ನಾವು ಹೊಂದಿದ್ದು ಸ್ಥಗಿತಗೊಳಿಸಿದ್ದೀವಿ. ಎರಡೂ ರಾಷ್ಟ್ರಗಳ ಶಾಂತಿ ಹಾಗೂ ಪ್ರಗತಿಗಾಗಿ ನಾವು ಈ ಒಂದು ಒಪ್ಪಂದದ ಪೀಠಿಕೆ ಅಥವಾ ಈ ಒಂದು ಒಪ್ಪಂದವನ್ನು ಸ್ಟಾಪ್ ಮಾಡಿದ್ದೀವಿ. ಅದನ್ನೇ ಉಲ್ಲಂಘಿಸಿದ ಮೇಲೆ ರಕ್ಷಿಸಲಿಕ್ಕೆ ಏನೂ ಉಳಿದಿಲ್ಲ. ಈ ಒಪ್ಪಂದವನ್ನು ಪುನಃ ಸ್ಥಾಪಿಸಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳಿ ಅಮಿತ್ ಶಾ ಹೇಳಿದ್ದಾರೆ. ಇನ್ನು ಭಾರತ ತನಗೆ ನ್ಯಾಯಯುತವಾಗಿ ಸಿಗಬೇಕಾದ ನೀರನ್ನು ಬಳಸಲಿದೆ. ಪಾಕ್ಗೆ ಹರಿಯಬೇಕಾದ ನೀರನ್ನು ನಾವು ಕಾಲುವೆ ನಿರ್ಮಿಸಿ ರಾಜಸ್ಥಾನಕ್ಕೆ ಹರಿಸಲಿದ್ದೀವಿ. ಪಾಕಿಸ್ತಾನ ನೀರಿನ ಕೊರತೆಯಿಂದ ಬಳಲಿದೆ ಅಂತ ಹೇಳಿ ಅಮಿತ್ ಶಾ ಅವರು ಹೇಳಿದ್ದಾರೆ. ಏನು ಪಾಕಿಸ್ತಾನ ಬ್ಯಾಲಿಸ್ಟಿಕ್ ಕ್ಷಿಪಣಿ ಅಭಿವೃದ್ಧಿಯಲ್ಲಿ ತೊಡಗಿರುವ ಮೂಲಕ ಅಂತಾರಾಷ್ಟ್ರೀಯ ಮಾನದಂಡಗಳನ್ನು ಉಲ್ಲಂಘಿಸ್ತಾ ಇದೆ ಅಂತ ಹೇಳಿ FTF ಹೇಳಿದೆ. ಸ್ನೇಹಿತರೆ, ಮೊನ್ನೆಯಷ್ಟೇ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ಗೆ ಪಾಕಿಸ್ತಾನ ನೊಬೆಲ್ ಶಾಂತಿ ಪುರಸ್ಕಾರ ಅಂದರೆ ಪೀಸ್ ಪ್ರೈಸ್ಗೆ ಪಾಕಿಸ್ತಾನ ಡೊನಾಲ್ಡ್ ಟ್ರಂಪ್ ಅವರನ್ನು ನಾಮಿನೇಟ್ ಮಾಡಿತ್ತು. ಇದಾಗಿ ಕೆಲವೇ ದಿನಗಳಲ್ಲಿ ಅಮೆರಿಕ ಇರಾನ್ ಮೇಲೆ ದಾಳಿ ಮಾಡಿದ ತಕ್ಷಣ ತನ್ನ ವರಸೆಯನ್ನ ಇದೀಗ ಪಾಕಿಸ್ತಾನ ಬದಲಿಸಿದೆ. ಇರಾನ್ಗೆ ಬೆಂಬಲವನ್ನು ಸೂಚಿಸಿದೆ. ಅಮೆರಿಕದ ಕ್ರಮ ತಪ್ಪು, ಅಮೆರಿಕ ಮಾಡಿದ್ದು ಸರಿಯಲ್ಲ ಅಂತ ಹೇಳಿ ಇದೀಗ ಪಾಕಿಸ್ತಾನ ಹೇಳ್ತಾ ಇದೆ. ಸ್ನೇಹಿತರೆ, ಪಾಕಿಸ್ತಾನ ಹಾಗೆ ಭಾರತದ ನಡುವೆ ಏನು ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣ ಆಗಿತ್ತಲ್ವಾ, ಆ ಸಂದರ್ಭದಲ್ಲಿ ಅಮೆರಿಕ ಪಾಕಿಸ್ತಾನಕ್ಕೆ ಸಹಾಯವನ್ನು ಮಾಡಿದೆ. ಇದಲ್ಲದೆ ಬೇರೆ ಬೇರೆ ರೀತಿಯಲ್ಲಿ ಪಾಕಿಸ್ತಾನಕ್ಕೆ ಅಮೆರಿಕ ಸಹಾಯ ಮಾಡಿದೆ. ಇನ್ನು ಅಮೆರಿಕ ಮಧ್ಯಸ್ಥಿಕೆಯನ್ನು ವಹಿಸಿ ಇಬ್ಬರ ನಡುವಿನ ಒಂದು ವೈಮನಸ್ಸನ್ನು ಕಡಿಮೆ ಮಾಡಲಿಕ್ಕೆ ಅಮೆರಿಕ ಪ್ರಯತ್ನವನ್ನು ಪಟ್ಟಿದೆ. ಆದರೆ ಭಾರತ ತಮ್ಮಿಬ್ಬರ ನಡುವೆ ಯಾರ ಮಧ್ಯಸ್ಥಿಕೆಯೂ ಅಗತ್ಯ ಇಲ್ಲ ಅಂತ ಹೇಳ್ತಲೇ ಬಂದಿದೆ. ಆದರೆ ಪಾಕಿಸ್ತಾನ ಟ್ರಂಪ್ ಸಹಕಾರವನ್ನು ಪಡಿತಲೇ ಇದೆ. ಇನ್ನು ಪಾಕಿಸ್ತಾನ ಉನ್ನತ ಮಟ್ಟದ ಸಭೆಯನ್ನು ಕರೆದಿದೆ. ಪ್ರಧಾನಿ ಶೆಹಬಾಜ್ ಶರೀಫ್ ಸೋಮವಾರ ಅಂದರೆ ಇವತ್ತು ರಾಷ್ಟ್ರೀಯ ಭದ್ರತಾ ಸಮಿತಿಯ ಸಭೆಯನ್ನು ಕರೆದಿದ್ದಾರೆ ಅಂತ ಹೇಳಿ ಸರ್ಕಾರಿ ಮೂಲಗಳು ತಿಳಿಸಿವೆ. ಇದು ಅತ್ಯುನ್ನತ ನಾಗರಿಕ ಮಿಲಿಟರಿ ಸಮಿತಿಯಾಗಿದ್ದು ಇಸ್ರೇಲ್ ಇರಾನ್ ಸಂಘರ್ಷಕ್ಕೆ ಸಂಬಂಧಿಸಿದಂತಹ ವಿಷಯಗಳನ್ನು ಚರ್ಚಿಸಲಾಗ್ತದೆ ಅಂತ ಹೇಳಲಾಗಿದೆ. ಇನ್ನು ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಫೀಲ್ಡ್ ಮಾರ್ಷಲ್ ಆಸಿಮ್ ಮುನೀರ್ ಈ ಸಭೆಗೆ ಮಾಹಿತಿ ನೀಡುವ ಸಾಧ್ಯತೆ ಇದೆ. ಅಂದರೆ ಏನು ಸಭೆ, ಯಾಕಾಗಿ ಸಭೆಯನ್ನು ಮಾಡಲಾಗಿದೆ ಅನ್ನುವಂಥದ್ದನ್ನು. ಇನ್ನು ಇಸ್ಲಾಮಾಬಾದ್ ಅಂದರೆ ಪಾಕಿಸ್ತಾನ ಸಿಂಧೂ ಜಲ ಒಪ್ಪಂದ ರದ್ದತಿ ಹಾಗೆ ಕದನ ವಿರಾಮದ ನಂತರ ಭಾರತದೊಂದಿಗೆ ಉಂಟಾದ ಒಂದು ಉದ್ವಿಗ್ನತೆಯ ಬಗ್ಗೆ ಕೂಡ ಚರ್ಚಿಸುವ ಸಾಧ್ಯತೆ ಇದೆ. ಇನ್ನು ಇರಾನ್ ಪರಮಾಣು ಘಟಕಗಳ ಮೇಲೆ ಬಾಂಬ್ ದಾಳಿ ಮಾಡುವ ಟ್ರಂಪ್ ನಿರ್ಧಾರ ಅಂತಾರಾಷ್ಟ್ರೀಯ ಕಾನೂನನ್ನು ಉಲ್ಲಂಘಿಸುತ್ತದೆ. ಪಾಕಿಸ್ತಾನದ ಅತಿದೊಡ್ಡ ನಗರವಾದ ಕರಾಚಿಯಲ್ಲಿ ಇರಾನ್ ಮೇಲೆ ಅಮೆರಿಕ ಮತ್ತು ಇಸ್ರೇಲ್ ನಡೆಸಿದ ದಾಳಿಗಳನ್ನು ವಿರೋಧಿಸಿ ಮೆರವಣಿಗೆ ಹಾಗೆ ಪ್ರತಿಭಟನೆಗಳು ಕೂಡ ನಡೀತಾ ಇದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಡಿಫೆನ್ಸ್ ಅಪ್ಡೇಟ್ಸ್ ಹಾಗೆ ಇಂಟರ್ನ್ಯಾಷನಲ್ ನ್ಯೂಸ್ ಅಪ್ಡೇಟ್ಸ್. ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ಹೀಗೆ ಮತ್ತೆ ಭೇಟಿ ಆಗ್ತಾ ಇರೋಣ. ಅಲ್ಲಿಯವರೆಗೂ ಧನ್ಯವಾದ.